ಬೆದರಿಸುವ ಹಬ್ಬ ಎಡವಟ್ಟಾದರೆ ಪ್ರಾಣಕ್ಕೆ ಕೊತ್ತು. ಬಯಲು ಸೀಮೆ ಜನರ ವಿಶಿಷ್ಟ ಆಚರಣೆ. ಇದುವೇ ಈ ಹೊತ್ತಿನ ವಿಶೇಷ. ಹೋರಿ ಓಡ್ತೈತೆ ನೋಡ್ಲಾ ಮಗ. ಗ್ರಾಮೀಣ ಪ್ರದೇಶದಲ್ಲಿ ಎತ್ತುಗಳು ರೈತರ ಅವಿಭಾಜ್ಯ ಅಂಗ. ಅಂತ ಎತ್ತುಗಳನ್ನು ಶೃಂಗರಿಸಿ ಓಡಿಸೋ ಹೋರಿ ಬೆದರಿಸುವ ಹಬ್ಬವನ್ನ ಶಿಕಾರಿಪುರ ತಾಲೂಕಿನ ಹಿತ್ತಲ ಗ್ರಾಮದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ವರ್ಷಕ್ಕೊಮ್ಮೆ ದೀಪಾವಳಿ ಹಬ್ಬ ಮತ್ತು ನಂತರದ ಸಂದರ್ಭದಲ್ಲಿ ಆಚರಿಸುವ ಈ ಹಬ್ಬದಲ್ಲಿ ಬೆದರಿದ ಹೋರಿಗಳು, ಅವುಗಳನ್ನು ಹಿಡಿಯೋಕೆ ಸೇರೋ ಯುವಕರ ದಂಡು ನೋಡುಗರ ಕುತೂಹಲವನ್ನ ಹೆಚ್ಚಿಸುವಂತಿತ್ತು. ವರ್ಷವಿಡೀ ಹೊಲ ಗದ್ದೆಗಳಲ್ಲಿ ದುಡಿಯುವ ರೈತರಿಗೆ ಭೂಮಿ ಹುಣ್ಣಿಮೆಯಿಂದ ದೀಪಾವಳಿ ಹಬ್ಬ ಸಂಭ್ರಮ ತರುವ ಕಾಲ. ತಮ್ಮ ನಿತ್ಯದ ವ್ಯವಸಾಯದ ಬದುಕಿನ ನಡುವೆ ಒಂದಷ್ಟು ಬಿಡುವು ಮಾಡಿಕೊಂಡು ಸಾಂಪ್ರದಾಯಿಕ ಆಚರಣೆಗಳನ್ನು ಆಚರಿಸುವ ಸಮಯ. ಅದರಲ್ಲೂ ದೀಪಾವಳಿಯ ಹಬ್ಬದ ಆಚರಣೆಯೊಂದಿಗೆ ನಡೆಯುವ ಹೋರಿ ಬೆದರಿಸುವ ಹಬ್ಬ ರೈತರು ಮತ್ತು ಉಳುಮೆ ಸಂಗಾತಿ ಎತ್ತುಗಳ ನಡುವಿನ ಭಾವನಾತ್ಮಕ ಸಂಬಂಧಕ್ಕೆ ಸ್ಪರ್ಧೆಯ ರೂಪ ನೀಡಿದೆ. ವರ್ಷಪೂರ್ತಿ ಹೊಲದಲ್ಲಿ ತಮ್ಮೊಂದಿಗೆ ದುಡಿಯುವ ಎತ್ತುಗಳನ್ನು ಬೆಳೆದ ಬೆಳೆ ತೆನೆ ತುಂಬಿ ಬರುವಾಗ ಬರುವ ದೀಪಾವಳಿ ಹಬ್ಬದಲ್ಲಿ ಎತ್ತುಗಳಿಗೂ ವಿಶೇಷ ಸ್ಪರ್ಧೆಯನ್ನ ಆಯೋಜಿಸಲಾಗುತ್ತೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಎತ್ತು ಹೋರಿಗಳನ್ನು ದಷ್ಟಪುಷ್ಟವಾಗಿ ಬೆಳೆಸಿ ಸಿದ್ಧಗೊಳಿಸಲಾಗುತ್ತೆ. ಅಂದ ಚಂದವಾಗಿ ಶೃಂಗಾರಗೊಂಡ ಹೋರಿಗಳನ್ನು ಬೆದರಿಸಿ ಅದನ್ನು ಹಿಡಿಯುವ ಯುವಕರ ಸಾಹಸ ನೋಡುಗರ ಮೈ ನವಿರೇಳಿಸುತ್ತದೆ. ಈ ಕ್ರೀಡೆಯಲ್ಲಿ ಹಿಡಿದವರಿಗೆ, ಹೋರಿ ಹಿಡಿದಂಥವರಿಗೂ ಸಹ ಪ್ರೈಜ್ ಇರುತ್ತದೆ. ಅವರು ಇದು ಅತ್ಯಂತ ಒಂದು ಸಾಹಸದ ಕೆಲಸ, ಇದು ಹೋರಿ ಹಿಡಿಯೋದಂಥದ್ದು. ಅಂಥ ಒಂದು ಜೀವದ ಹಂಗು ತೊರೆದು ಹೋರಿಗಳನ್ನ ಹಿಡಿದು ಅವರು ತಮ್ಮ ಒಂದು ಇದು ಕ್ರೀಡೆಗೋಸ್ಕರ, ಕೇವಲ ಕೊಬ್ಬರಿಗೋಸ್ಕರ ಹಿಡಿತಾ ಇಲ್ಲ, ಕ್ರೀಡೆಗೋಸ್ಕರ ಹಿಡಿದು ಮನರಂಜನೆಗೋಸ್ಕರ ರೈತರನ್ನ ತೃಪ್ತಿಪಡಿಸ್ತಾರೆ. ಹಿತ್ಲ ಗ್ರಾಮಸ್ಥರು ಆಯೋಜಿಸಿದ್ದ ಈ ವಿಶೇಷ ಹೋರಿ ಬೆದರಿಸುವ ಹಬ್ಬದಲ್ಲಿ ಧಾರವಾಡ, ಹಾವೇರಿ, ಹಿರೇಕರೂರು, ಸೊರಬ, ದಾವಣಗೆರೆ, ಹೊನ್ನಾಳಿ ಸೇರಿದಂತೆ ಶಿವಮೊಗ್ಗ ಜಿಲ್ಲೆಯ ಸುಮಾರು 350ರಿಂದ 400 ಹೋರಿಗಳು ಭಾಗವಹಿಸಿದ್ದವು. ಚೆನ್ನಾಗಿ ಬೆದರಿದ, ಯಾರಿಗೂ ಸಿಗದೆ ವೇಗವಾಗಿ ಓಡಿದ ಹಾಗೂ ಅತ್ಯಂತ ಚಂದವಾಗಿ ಶೃಂಗರಿಸಿದ ಹೋರಿಗಳಿಗೆ ಬಹುಮಾನ ಕೂಡ ನೀಡಲಾಗುತ್ತೆ. ಖುಷಿ ಆಗುತ್ತೆ ಒಂದು ರೀತಿ ನೋಡಿದ್ರೆ, ಒಂದು ರೀತಿ ತೊಂದರೆ ಆಗೋದು ನೋಡಿದ್ರೆ ಬೇಡ ಅನ್ಸುತ್ತೆ ಅಷ್ಟೇ. ತುಂಬ ಓರಿಯೆಲ್ಲ ಹಿಡಿಬೇಕಾರನ ಬೇರೆಯವ್ರಿಗೆಲ್ಲ ಇದಾಗೋದು, ಎತ್ತು ಹಿಡಿಯೋರ್ಗೆ ಹೋದವ್ರಿಗೆ ತೊಂದರೆ ಆಗುತ್ತಲ್ಲ, ಹಂಗಾಗಿ ಬೇಡ ಅನ್ಸುತ್ತೆ. ಒಂದು ರೀತಿ ನೋಡಿದ್ರೆ, ಒಂದು ರೀತಿ ಇತಿಹಾಸದಿಂದ ನಡ್ಕೊಂಡು ಬಂದಿರೋದ್ರಿಂದ ಒಂದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದ ಹೋರಿ ಬೆದರಿಸುವ ಹಬ್ಬ
ಕಟ್ಟುಮಸ್ತಾದ ಹೋರಿಗಳ ಶೃಂಗಾರ, ಸೆಡವು, ಝೇಂಕಾರ, ಓಟ ನೆರೆದವರಿಗೆ ರಸದೌತಣ ನೀಡಿತು. ಬಹುತೇಕ ಬಯಲು ಸೀಮೆಯ ಜನರ ಆಚರಣೆ ಎಂಬಂತೆ ಬಿಂಬಿತವಾಗಿದೆ ಈ ಹೋರಿ ಬೆದರಿಸುವ ಹಬ್ಬ. ಇದರಲ್ಲಿ ಪಾಲ್ಗೊಳ್ಳುವ ಎತ್ತುಗಳಿಗೆ ಮಾಡೋ ಶೃಂಗಾರ, ಕೊರಳಲ್ಲಿ ಕೊಬ್ಬರಿ, ಮೈತುಂಬ ಬಣ್ಣ ಹಚ್ಚುವ ನಾನಾ ಹೆಸರಿನ ಹೋರಿಗಳ ಅಂದ ಚಂದವನ್ನ ನೋಡುಗರಿಗೆ ಮನರಂಜನೆಯನ್ನ ನೀಡುತ್ತೆ. ಗ್ರಾಮದಲ್ಲಿ ನಡೆಯುವ ಹೋರಿ ಬೆದರಿಸುವ ಹಬ್ಬಕ್ಕೆ ಬರುವ ಎತ್ತುಗಳಿಗೆ ಬಣ್ಣ ಬಣ್ಣದ ರಿಬ್ಬನ್, ಬಟ್ಟೆಯ ಹೊದಿಕೆಯ ಶೃಂಗಾರ, ಕೊಂಬುಗಳಿಗೆ ಬಣ್ಣ ಹಚ್ಚಿ ರಿಬ್ಬನ್ ಸುತ್ತಿ ಅದರ ಮೈ ಮೇಲೆಲ್ಲ ಬಣ್ಣದ ಚಿತ್ತಾರಗಳನ್ನು ಬಿಡಿಸಿ ಅಂದಗೊಳಿಸಲಾಗುತ್ತೆ. ನಂತರ ತಮ್ಮ ಚಂದದ ಹೋರಿಗೊಂದು ಅಂದದ ಹೆಸರಿಟ್ಟು ಅದರ ಕುತ್ತಿಗೆಗೆ ಕೊಬ್ಬರಿ ಗಿಟಕಗಳನ್ನು ದಾರದಲ್ಲಿ ಪೋಣಿಸಿ ಕಟ್ಟಿ ಬೆದರಿಸುವ ಹಬ್ಬಕ್ಕೆ ಕರೆತರಲಾಗುತ್ತೆ. ನಿರ್ದಿಷ್ಟ ಸ್ಥಳದಲ್ಲಿ ಕೊಬ್ಬರಿಯಿಂದ ಅಲಂಕೃತವಾದ ಹೋರಿಗಳನ್ನು ಪಟಾಕಿ ಹಚ್ಚಿ, ತಮಟೆ ಬಾರಿಸಿ, ಬಾರ್ಕೋಲಿನಿಂದ ಹೊಡೆದು ಬೆದರಿಸಿ ಓಡಿಸಲಾಗುತ್ತೆ. ಹೀಗೆ ಓಡುವ ಹೋರಿಗಳನ್ನು ಹಿಡಿಯೋದಕ್ಕೆ ಯುವಕರ ದಂಡೆ ಕಾದಿರುತ್ತೆ. ಈ ಒಂದು ವಿಶೇಷ ದೀಪಾವಳಿಯನ್ನು ಬಹಳ ಮನರಂಜನೆಯಾಗಿ ಮಾಡ್ಕೊತ ಹಿಂದಿಂದಲೂ ಬಂದಿದ್ದೇವೆ. ಈ ಥರ ಎಲ್ಲ ಪ್ರಮುಖ ಜಿಲ್ಲೆಗಳಿಂದ ರೈತರು ತಮ್ಮ ಪ್ರದರ್ಶನವನ್ನು, ತಮ್ಮ ಹೋರಿಗಳ ಪ್ರದರ್ಶನವನ್ನು ತೋರಿಸಲಿಕ್ಕೋಸ್ಕರ ನಮ್ಮ ಗ್ರಾಮಕ್ಕೆ ಸುಮಾರು ಒಂದು 300ರಿಂದ 400 ಹೋರಿಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಇದು ಬಹಳ ವಿಶೇಷವಾದಂಥ ಒಂದು ದೀಪಾವಳಿ. ಇವತ್ತು ನಮ್ಮ ಹಿತ್ತಲ ನಾವು ಇಷ್ಟು ವರ್ಷ ನಾವು ಬಹಳ ಹಬ್ಬಗಳನ್ನ ಆಚರಣೆ ಮಾಡಿದ್ದೇವೆ. ಆದರೆ ಇಂಥ ಒಂದು ಜನಸ್ತೋಮ, ಇಂಥ ಒಂದು ಹೋರಿ ಎಲ್ಲೂ ನೋಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ವಿಶೇಷ ದೀಪಾವಳಿಯನ್ನು ಇವತ್ತು ನಾವು ಕಾಣ್ತಾ ಬಂದಿದ್ದೇವೆ. ಬೆದರಿದ ಹೋರಿಗಳನ್ನು ಹಿಡಿದು ಅದರ ಕೊರಳಲ್ಲಿದ್ದ ಕೊಬ್ಬರಿಯನ್ನ ಹರಿಯುವ ಮೂಲಕ ಯುವಕರು ಸಂತೋಷ ಪಡುತ್ತಾರೆ. ಬೆದರಿದ ಹೋರಿಗಳು ಜನರ ಮಧ್ಯೆ ನುಗ್ಗಿ ರಭಸದಿಂದ ಓಡುವಾಗ ಎದುರಿಗೆ ಬಂದವರನ್ನ ತಿವಿದು ಹಾಕುವ, ತುಳಿದು ಹಾಕುವ ಅಪಾಯವಿರುತ್ತೆ. ಈ ಹೋರಿ ಬೆದರಿಸುವ ಹಬ್ಬದಲ್ಲಿ ಪ್ರಾಣಾಪಾಯದ ಸಂಭವವೇ ಹೆಚ್ಚಾಗಿದ್ದರೂ ಹೋರಿಗಳನ್ನ ಹಿಡಿಯಲು ಉತ್ಸಾಹಿ ಯುವಕರ ಗುಂಪೇ ಅಲ್ಲಿ ನೆರೆದಿರುತ್ತೆ. ಯಾರಿಗೂ ಸಿಗದೆ ಓಡಿದ ಹೋರಿಗಳಿಗೂ ಬೆದರಿದ ಹೋರಿಗಳನ್ನ ಹಿಡಿದ ಯುವಕರಿಗೂ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗುತ್ತೆ. 2013 ವಿಶೇಷ ದೀಪಾವಳಿ ಹಬ್ಬ ಇಂದು ನಮ್ಮ ಊರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಇದು ರೈತರ ಹಬ್ಬ. ರೈತರು ವರ್ಷವಿಡೀ ಹೊಲದಲ್ಲಿ ದುಡಿದು ಅವರಿಗೆ ಒಂದು ಅವಕಾಶ ದೊರಕಿರುವುದರಿಂದ ಅವರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋ ಅವಶ್ಯಕತೆ ಅವ್ರಿಗಿದೆ. ಆಮೇಲೆ ಎಲ್ಲ ಹೋರಿ ಮಾಲೀಕರಿಗೂ, ಆಮೇಲೆ ಸ್ಪರ್ಧೆಯಿಂದ ಬಂದಿರೋಂಥ ವ್ಯಕ್ತಿಗಳಿಗೂ ಸುಮಾರು 20ರಿಂದ 30 ಸಾವಿರ ಜನ ಸೇರಿರುವುದು ಪ್ರತಿ ವರ್ಷನೂ ನಮ್ಮೂರಿನಲ್ಲಿ ನಡೆಯುತ್ತೆ. ಅದೇ ರೀತಿ ಇನ್ನೂ ಮುಂದುವರಿಸ್ಕೊಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದೊಮ್ಮೆ ಹೋರಿಗಳು ಓಡುವಾಗ ಕಾಲು ಮುರಿದರೆ, ಹಾಗೆಯೇ ಯುವಕರೇ ಗಾಯಗೊಂಡರೆ ಅವರವರದ್ದೇ ಜವಾಬ್ದಾರಿ. ಇದರಿಂದ ಉಂಟಾದ ನಷ್ಟಗಳನ್ನ ಅವರವರೇ ತುಂಬಿಕೊಳ್ಳಬೇಕು. ಹಾಗೆಯೇ ವೀಕ್ಷಕರಾಗಿ ಬರುವ ಜನರು, ಮಕ್ಕಳು, ಮಹಿಳೆಯರು ಭಯದಿಂದಲೇ ಇರುತ್ತಾರೆ. ಹೋರಿ ಹಿಡಿಯೋ ಬಗ್ಗೆ ಚೆನ್ನಾಗಿದೆ, ಬಟ್ ಪ್ರೇಕ್ಷಕರಿಗೆ ನೋಡೋರಿಗೆ ಚೆನ್ನಾಗಿರುತ್ತೆ. ಬಟ್ ಆದರೂ ಕೆಲವೊಂದು ರೀತಿ ನೋಡಿಬಿಟ್ರೆ ಭಯನೂ ಆಗುತ್ತೆ. ಜನಗಳ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುವಂಥ ಸಂದರ್ಭಗಳು ಇದೆ. ಕೆಲವೊಬ್ರು ಈಗ ಒಂದು ಯಾರ್ದೋ ಜೀವ ಹೋಗೋವಂಥ ಸಂದರ್ಭದಲ್ಲಿದೆ ಅಂದರೆ ಸಂದರ್ಭ ಏನು ಜೀವಗಳು ಹೋಗಿದೆ. ಆದ್ರೂ ಇದೊಂದು ಸ್ವಲ್ಪ ಎಷ್ಟು ಅವಾಯ್ಡ್ ಮಾಡಿದ್ರೂ ಒಳ್ಳೇದು ಅನ್ಸುತ್ತೆ. ಈಗಿನ ಜನ್ರೇಷನ್ನಿಗೆ ನೋಡೋರಿಗೆ ಚೆನ್ನಾಗಿರುತ್ತೆ, ಬಟ್ ಆದರೆ ಜನಗಳು ಪ್ರಾಣ ಹೋಗೋದು ನೋಡಿದ್ರೆ ತುಂಬಾನೇ ಬೇಜಾರಾಗುತ್ತೆ. ಒಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದ ಜನತೆಯ ಜೀವನ ಕ್ರಮದ ಒಂದು ಭಾಗವಾದ ಹೋರಿ ಬೆದರಿಸುವ ಹಬ್ಬ ರೈತರೊಂದಿಗೆ ಅವರ ಒಡನಾಡಿ ಎತ್ತುಗಳಿಗೂ ಸಂಭ್ರಮ ಸಡಗರ ನೀಡುವುದರಲ್ಲಿ ಎರಡು ಮಾತಿಲ್ಲ. ಶಿವಮೊಗ್ಗದಿಂದ ಕ್ಯಾಮರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಹೇಗಿತ್ತು ಹೋರಿ ಓಟ? ಇಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ಕೈಕಾಲು ಮುರಿದುಕೊಳ್ಳೋದು ಗ್ಯಾರಂಟಿ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.